ನಮಸ್ಕಾರ ವೀಕ್ಷಕರೇ, ನಮ್ಮ ಅಗ್ರಿ ಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ನಮ್ಮ ಗುಳದಗುಡ್ಡ ತಾಲೂಕಿನ ಅಂಚೆ ಕಚೇರಿಯಲ್ಲಿದ್ದೇವೆ. ಸ್ನೇಹಿತರೆ, ನಮ್ಮ ಭಾಗದ ಸಣ್ಣ ಉದ್ಯಮಿಗಳು ಅಥವಾ ನಗರ ಪ್ರದೇಶದಲ್ಲಿರುವಂತಹ ಉದ್ಯಮಿಗಳು, ರೈತರು ತಾವು ತಯಾರಿಸಿದ ಉತ್ಪನ್ನಗಳನ್ನು ವಿದೇಶಕ್ಕೆ ಕಳುಹಿಸಬೇಕು ಅಂದುಕೊಂಡ್ರೆ ಮೊದಲೆಲ್ಲ ಬೆಂಗಳೂರು ಅಥವಾ ದೊಡ್ಡ ನಗರಗಳಿಗೆ ಹೋಗಬೇಕಿತ್ತು. ಆದರೆ ಈಗ ಅಂಚೆ ಇಲಾಖೆಯ ಡಾಕ್ ಗರ್ ನಿರ್ಯಾತ ಕೇಂದ್ರ ಅದರ ಮೂಲಕ ನಮ್ಮ ಸ್ಥಳದಿಂದ ನೇರವಾಗಿ ವಿದೇಶಕ್ಕೆ ಕಳಿಸಬಹುದು. ಇದು ಹೇಗೆ ಸಾಧ್ಯ? ಇದಕ್ಕೆ ಯಾವ ದಾಖಲೆಗಳು ಬೇಕು? ಈ ಬಗ್ಗೆ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇವತ್ತು ನಮ್ಮ ಅಂಚೆ ಕಚೇರಿಯ ಅಧಿಕಾರಿಗಳಿದ್ದಾರೆ. ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಸರ್ ನಮಸ್ತೆ, ನಿಮ್ಮ ಒಂದು ಪರಿಚಯವನ್ನ ಮಾಡಿಕೊಳ್ಳಿ ನಮ್ಮ ವೀಕ್ಷಕರಿಗೆ. ನಮಸ್ತೆ, ನನ್ನ ಹೆಸರು ಮೋಹನ್ ಮಾಳಜ ಅಂತ ಅಂದ್ಬಿಟ್ಟು ಅಂಚೆ ಅಧೀಕ್ಷಕರು ಬಾಗಲಕೋಟೆ ಅಂಚೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾ ಸರ್. ಸರ್, ಇವಾಗ ಡಾಕ್ ಗರ್ ನಿರ್ಯಾತ ಕೇಂದ್ರ ಯೋಜನೆ ಅಂದ್ರೆ ಏನು? ಡಾಕ್ ಗರ್ ನಿರ್ಯಾತ ಕೇಂದ್ರ ಅನ್ನೋದು ಒಂದು ಸರ್ಕಾರದ್ದು ಮತ್ತೆ ಅಂಚೆ ಇಲಾಖೆಯ ಪರಿಕಲ್ಪನೆ. ಏನಪ್ಪಾ ಅಂತಂದ್ರೆ, ಮೇಕ್ ಇನ್ ಇಂಡಿಯಾ ರೀಚ್ ಗ್ಲೋಬಲ್ ಮಾರ್ಕೆಟ್ ಅಂತ ಅಂದ್ಬಿಟ್ಟು ಭಾರತದಲ್ಲಿ ತಯಾರಾದಂತ ವಸ್ತುಗಳು ಕಡಿಮೆ ದರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಟ್ಟಬೇಕು, ಮತ್ತೆ ಅವರಿಗೆ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಸಮಯದಲ್ಲಿ ಸಿಗಬೇಕಾದಂತ ಸೌಲಭ್ಯ ಏನು ಬೇಕು ರಫ್ತುದಾರಿಗೆ ಅಥವಾ ಕರಕುಶಲ ಕರ್ಮಿಗಳಿಗಾಗಿರ್ಲಿ, ಆರ್ಟಿಷಿಯನ್ಸ್ ಅಂತ ಕರಿತೇವೆ, ರೈತರಾಗಿರ್ಲಿ, ಸಣ್ಣ ಉದ್ಯಮದಾರರು, ಎಸ್ಪೆಷಲಿ MSME ಅಂತ ಕರಿತೇವೆ ನಾವು, MSME ಸ್ಟಾರ್ಟ್ಅಪ್ ಗಳಿದಾವೆ, ಅಂತರಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ಡಾಕ್ ಗರ್ ನಿರ್ಯಾತ ಕೇಂದ್ರ. ಸರ್, ಇದರ ಮೂಲ ಉದ್ದೇಶ ಏನು ಸರ್? ಹಾಗಾದ್ರೆ ಮೂಲ ಉದ್ದೇಶ ದೇಶದ ಸಣ್ಣ ರಫ್ತುದಾರರಿಗೆ ಏನು ಸಣ್ಣ ಸಣ್ಣ ವಸ್ತುಗಳನ್ನ ಅವರ ತಯಾರು ಮಾಡಿದಂತ ವಸ್ತುಗಳನ್ನ ಸಹ ನಮ್ಮಲ್ಲಿ ಅಂಚೆ ಇಲಾಖೆ ಮುಖಾಂತರ ಹೊರದೇಶಗಳು ಸಹ ಮಾರಾಟ ಮಾಡಬಹುದು. ಅದು ಮೊದಲು ಒಂದು ಕಾಂಪ್ಲೆಕ್ಸ್ ಆದಂತಹ ಪ್ರೊಸೆಸ್ ಆಗಿತ್ತು. ಆ ಪ್ರೊಸೆಸ್ ಅನ್ನ ನಾವು ಕಡಿಮೆ ಮಾಡ್ಬಿಟ್ಟು ಜನರಿಗೆ ಅವರ ಹತ್ತಿರದ ಪೋಸ್ಟ್ ಆಫೀಸ್ ನಲ್ಲೇ ಈ ಸೇವೆ ಸಿಗ್ಲಿ ಅನ್ನೋ ಉದ್ದೇಶದಿಂದ ಒನ್ ಪಾಯಿಂಟ್ ಇದೆ. ಆಕ್ಚುಲಿ ಒನ್ ಪಾಯಿಂಟ್ ಅಲ್ಲಿ ಅವ್ರಿಗೆ ಎಲ್ಲಾ ಸೌಲಭ್ಯಗಳು ಸಿಕ್ತು. ಅಪ್ ಟು ಕಸ್ಟಮ್ಸ್ ಕ್ಲಿಯರೆನ್ಸ್ ವರೆಗೂ ಏನೇನು ಮಾಡಬಹುದು ಅನ್ನೋದನ್ನ ಒಂದೇ ಒಂದು ಹಂತದಲ್ಲೇ ಮುಗಿಸಿ ಈಸಿಯಾಗಿ ಅವರ ಪದಾರ್ಥಗಳು ಅಥವಾ ವಸ್ತುಗಳು, ಸರಕುಗಳು ಏನೇ ಇರ್ಲಿ ಎಲ್ಲಿ ಮುಟ್ಟಿಸ್ಬೇಕಂತಾದ್ರೆ ಅಲ್ಲಿ ಮುಟ್ಟಿಸಬೇಕಂತ ಒಂದು ಸದುದ್ದೇಶ ಇಟ್ಟುಕೊಂಡು ತಂದಿರುವಂತಹ ಒಂದು ಯೋಜನೆ ಇದಾಗಿರುತ್ತದೆ. ಸರ್, ಗ್ರಾಮೀಣ ಸಣ್ಣ ಉದ್ಯಮಿಗಳು ಈ ಒಂದು ಯೋಜನೆಯಲ್ಲಿ ನೋಂದಣಿ ಪ್ರಕ್ರಿಯೆಯನ್ನ ಹೇಗೆ ಮಾಡಬೇಕು? ಈ ಡಾಕ್ ಗರ್ ನಿರ್ಯಾತ ಕೇಂದ್ರದ ಸೇವೆಯನ್ನು ಪಡ್ಕೋಬೇಕು ಅಂತಂದ್ರೆ ಯಾರೇ ಆಗಿರ್ಲಿ, ಅವರು ಒಂದೇ ಆರ್ಟಿಕಲ್ ತರ್ತಾರೋ ಅಥವಾ ಬಲ್ಕ್ ಆಗಿ ತುಂಬಾ ಪಾರ್ಸಲ್ಗಳನ್ನು ತರ್ತಾರೋ, ಯಾರೇ ಆಗಿರ್ಲಿ, ನಮ್ಮಲ್ಲಿ ಒಂದು ವೆಬ್ ಪೋರ್ಟಲ್ ಇದೆ, DNK ಡಾಕ್ ಗರ್ ನಿರ್ಯಾತ ಗರದ ಒಂದು ವೆಬ್ ಪೋರ್ಟಲ್ ಇದೆ. ಈ ವೆಬ್ ಪೋರ್ಟಲ್ ಅಲ್ಲಿ ಅವರು ಒಂದು ಸಾರಿ ನೋಂದಣಿ ಮಾಡ್ಕೊಂಡ್ಬಿಟ್ಟು, ಅಂದ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು ಅಂತಂದ್ರೆ ಅವ್ರ ಲೈಫ್ ಲಾಂಗ್ ಆ ಒಂದು ಪ್ರೊಫೈಲ್ ಅಲ್ಲಿ ಏನ್ ಕ್ರಿಯೇಟ್ ಮಾಡ್ಕೊಂತಾರೆ ಆ ಪ್ರೊಫೈಲ್ ಮುಖಾಂತರ ಲೈಫ್ ಲಾಂಗ್ ಅವರು ಇದ್ರ ಸೇವೆಯನ್ನ ಪಡ್ಕೋಬಹುದಾಗಿದೆ. ಸರ್, ಆ ರಿಜಿಸ್ಟ್ರೇಷನ್ ಫೀಸ್ ಎಷ್ಟು ಇರುತ್ತೆ ಸರ್? ಇದಕ್ಕೆ ಅಂತಂದ್ಬಿಟ್ಟು ಯಾವುದೇ ರೀತಿಯಾದಂತಹ ರಿಜಿಸ್ಟ್ರೇಷನ್ ಫೀಸ್ ಇರೋದಿಲ್ಲ. ಇದು ಮತ್ತೆ ರಫ್ತುದಾರಿಗೆ ಅಂತಂದ ಮಾಡಿರೋದ್ರಿಂದ ಪ್ರತ್ಯೇಕವಾಗಿ ಯಾವುದೇ ರೀತಿಯಾದ ಶುಲ್ಕ ಇರೋದಿಲ್ಲ. ಫ್ರೀ ಆಗಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದ್ರೆ ಅವ್ರೊಂದು ಇಮೇಲ್ ID ಮತ್ತೆ ಮೊಬೈಲ್ ನಂಬರ್, OTP ಏನ್ ಬರ್ತದೆ ಆ ಬೇಸ್ ಮೇಲೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸರ್, ಇವತ್ತು ನಾವು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಸಣ್ಣ ಉದ್ಯಮದಾರರು ಯಾವ ಯಾವ ವಸ್ತುಗಳನ್ನ ರಫ್ತು ಮಾಡಬಹುದು? ಗ್ರಾಮೀಣ ಭಾಗ ಅಥವಾ ನಗರ ಪ್ರದೇಶ ಯಾರೇ ಆಗಿರ್ಲಿ, ನಮ್ಮ ಅಂಚೆ ಇಲಾಖೆಯಿಂದ ಯಾವ ವಸ್ತುಗಳನ್ನ ಪ್ರಾಹಿಬಿಟೆಡ್ ಅಂತಂದು ಏನು ನಿಷೇಧಿತ ವಸ್ತುಗಳು ಅಂತಂದು ಹೇಳ್ತೇವಲ್ಲ, ಅವುಗಳನ್ನ ಬಿಟ್ಟು ಯಾವುದೇ ವಸ್ತುಗಳು ಇದ್ರೂ ಸಹ ಅವರು ನಮ್ಮ ಡಾಕ್ ಗರ್ ನಿರ್ಯಾತ ಕೇಂದ್ರ ಮುಖಾಂತರ, ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಆ ವಸ್ತುಗಳು ನಮ್ಮ ದೇಶದಲ್ಲಿ ನಿಷೇಧಿತ ಆಗಿರೋದಿಲ್ಲ, ಆದ್ರೆ ಬೇರೆ ಯಾವ ದೇಶಕ್ಕೆ ಕಳಿಸ್ತಾ ಇದ್ದಾವೆ ಆ ದೇಶದಲ್ಲಿ ನಿಷೇಧಿತವಾಗಿರ್ತವೆ. ಅಂತ ವಸ್ತುಗಳನ್ನು ಬಿಟ್ಟು ಇನ್ ಯಾವುದೇ ವಸ್ತುಗಳು ಇದ್ರೂ ಸಹ ನಾವು ಈ ಅಂಚೆ ಇಲಾಖೆಯ ಮೂಲಕ ಡಾಕ್ ಗರ್ ನಿರ್ಯಾತ ಕೇಂದ್ರ ಸೇವೆ ಮುಖಾಂತರ ನಾವು ರಫ್ತು ಮಾಡಬಹುದಾಗಿದೆ. ಸರ್, ಇವಾಗ ರಫ್ತು ಮಾಡಲು ಬೇಕಾಗುವಂತ ದಾಖಲೆಗಳು ಯಾವ್ಯಾವ ಸರ್? ದಾಖಲೆಗಳು ಅಂತಂದ್ರೆ ನಾನು ಮೊದಲು ಈ DNK ಏನ್ ವೆಬ್ ಪೋರ್ಟಲ್ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತೇನೆ. ನಾನು ಈಗಾಗಲೇ ಹೇಳಿದೆ ಏನು ಅಂತಂದ್ರೆ, ಒನ್ ಟೈಮ್ ಅವರು DNK ವೆಬ್ಸೈಟ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಕ್ಕೊಂದು ಇಮೇಲ್ ID ಮತ್ತೆ ಮೊಬೈಲ್ ನಂಬರ್ ಇರ್ಬೇಕಂತ OTP ಬೇಸ್ ಮೇಲೆ ಅವ್ರ ರಿಜಿಸ್ಟ್ರೇಷನ್ ಆಗಿದೆ. ರಿಜಿಸ್ಟ್ರೇಷನ್ ಆದ ನಂತರ ಅವರು ತಮ್ಮ ಒಂದು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಪ್ರೊಫೈಲ್ ಅಲ್ಲಿ ಏನಿರ್ತದೆ, ಅವ್ರಿಗೆ ಒಂದು IEC ಕೋಡ್ ಅಂತ ಇರುತ್ತೆ. IEC ಕೋಡ್ ಅಂತಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಅಂತ ಇರ್ತದೆ. ಮತ್ತೆ ಅವ್ರದೊಂದು GSTN ನಂಬರ್ ಇರುತ್ತದೆ. ಆ ನಂತರ ಅವ್ರದೊಂದು ಪ್ಯಾನ್ ಕಾರ್ಡ್ ಮತ್ತೆ
AD ಕೋಡ್ ಅಂತ ಕರಿತೇವೆ. AD ಕೋಡ್ ಅಂತಂದ್ರೆ ಅಥರೈಸ್ಡ್ ಡೀಲರ್ ಕೋಡ್. ಇದು ಬ್ಯಾಂಕ್ ನಲ್ಲಿ ಇಶ್ಯೂ ಮಾಡ್ತಾರೆ. ಈ ಒಂದು ದಾಖಲೆಗಳನ್ನ ಒನ್ ಟೈಮ್ ಕೇವಲ ರಿಜಿಸ್ಟ್ರೇಷನ್ ಮಾಡುವಾಗ ಮಾತ್ರ ಅವ್ರ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಇನ್ನು ಮುಂದೆ ಯಾವತ್ತಾದ್ರೂ ಆ ಪ್ರೊಫೈಲ್ ಅಲ್ಲಿ ಆ ಒಂದು ಲಾಗಿನ್ ನಲ್ಲಿ ಅವ್ರು ತಮ್ಮ ವಸ್ತುಗಳನ್ನ ಬುಕ್ ಮಾಡಿಕೊಂಡು ರಫ್ತು ಮಾಡಬಹುದಾಗಿದೆ. ಸರ್, ಇವಾಗ ನಮ್ಮ ಗುಳದಗುಡ್ಡ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ನಮ್ಮ ಗುಳದಗುಡ್ಡದ ಕಣ. ನಾನು ಒಬ್ಬ ಉದ್ಯಮಿಯಾಗಿ ನಮ್ಮ ಗುಳದಗುಡ್ಡದ ಕಣವನ್ನ ನಾನು ಅಮೆರಿಕ ಅಥವಾ ಬೇರೆ ದೇಶಕ್ಕೆ ಕಳಿಸ್ಬೇಕಂತ ನಾನು ಪೋಸ್ಟ್ ಆಫೀಸ್ಗೆ ಬಂದಾಗ ನಾನು ಮೊದಲು ಮಾಡಬೇಕಾದ ಕೆಲಸ ಯಾವುದು ಸರ್? ನೀವು ಯಾವುದೇ ಒಂದು ವಸ್ತುವನ್ನ ಹೊರ ದೇಶಗಳಿಗೆ ರಫ್ತು ಮಾಡಬೇಕು ಅಂತಂದ್ರೆ ಕೇವಲ ನಿಮ್ಮ ವಸ್ತುವನ್ನು ತಂದು ಕೊಟ್ರೆ ಸಾಕು. ಇಲ್ಲಿ ನಮ್ಮಲ್ಲಿ ಪ್ಯಾಕೇಜ್ ಇಂದ ಹಿಡಿದುಬಿಟ್ಟು ಪ್ರತಿಯೊಂದಕ್ಕೂ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ ಪೋಸ್ಟ್ ಆಫೀಸ್ ಅಲ್ಲಿ. ಯಾವ ರೀತಿ ಯಾಕಂದ್ರೆ ನಮ್ಮಲ್ಲಿ ಪ್ಯಾಕೇಜಿಗೂ ಸಹ ಮಹತ್ವ ಇದೆ. ಯಾವ ರೀತಿ ಅವುಗಳನ್ನ ಪ್ಯಾಕ್ ಮಾಡಿ ಕಳಿಸ್ಬೇಕು. ಯಾಕಂತಂದ್ರೆ ಅದು ಥ್ರೂಔಟ್ ಫ್ಲೈಟ್ ಅಲ್ಲಿ ಹೋಗೋದ್ರಿಂದ, ಇಲ್ಲಿಂದ ಫ್ಲೈಟ್ ಅಲ್ಲಿ ಹೋಗೋದ್ರಿಂದ ಆ ಯಾವ ದೇಶಕ್ಕೆ ಹೋಗ್ತಾ ಇದೆ ಆ ದೇಶದ ನಿಯಮಗಳಿಗೂ ಬದ್ಧವಾಗಿರ್ಬೇಕು. ಮತ್ತು ನಮ್ಮ ದೇಶದಿಂದ ಹೊರಡ್ತಾ ಇದೆ ಇಲ್ಲಿಂದನೂ ಸಹ ಈ ದೇಶದ ನಿಯಮಗಳಿಗೂ ಸಹ ಬದ್ಧ. ಆ ರೀತಿ ಪ್ಯಾಕಿಂಗ್ ಮಾಡ್ಲಿಕ್ಕೆ ಬಹಳಷ್ಟು ವಿಧಾನಗಳದಾವ. ಅದಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಸಹ ನಾವಿಲ್ಲಿ ಎಲ್ಲ ಪೋಸ್ಟ್ ಆಫೀಸ್ ಅಲ್ಲಿ ಸಪ್ಲೈ ಮಾಡಿರೋದ್ರಿಂದ ನೀವು ಕೇವಲ ನಿಮ್ಮ ವಸ್ತುಗಳನ್ನು ತಂದ್ರೂ ಸಾಕು, ಅವುಗಳನ್ನ ಪ್ಯಾಕ್ ಮಾಡಿ ಸರಿಯಾಗಿ ಪ್ಯಾಕ್ ಮಾಡಿ ಕೊಡುವಂತ ವ್ಯವಸ್ಥೆ ಮಾಡ್ತಾರೆ. ಈ ಪ್ಯಾಕಿಂಗ್ ಜೊತೆಗೆ ಕೆಲವೊಂದಿಷ್ಟು ಮೂಲಭೂತವಾಗಿ ಕೆಲಸಗಳು ಇರ್ತವೆ. ಏನಪ್ಪಾ ಅಂತಂದ್ರೆ, ಒಂದು ಸಾರಿ ಅವರು ಈ DNK ವೆಬ್ಸೈಟ್ ನಲ್ಲಿ ಅವರ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ಪ್ರೊಫೈಲ್ ಅನ್ನು ಕ್ರಿಯೇಟ್ ಮಾಡಿದ ನಂತರ ಆ ವಸ್ತುವನ್ನ ಯಾವ ವಸ್ತುವನ್ನು ಅವ್ರು ಕಳಿಸ್ಬೇಕು ಅಂತ ಇದಾರಲ್ವ ಆ ವಸ್ತುವನ್ನ ಮೊದಲು ಅದರಲ್ಲಿ ಅವರು ಫೀಡ್ ಮಾಡ್ಬೇಕಾಗುತ್ತೆ. ಫೀಡ್ ಮಾಡಿದ ನಂತರ ಅವರಿಗೆ ಈ ಹಿಂದೆ ಏನಂತಂದ್ರೆ ಪೋಸ್ಟಲ್ ಬಿಲ್ ಆಫ್ ಎಕ್ಸ್ಪೋರ್ಟ್ ಅಂತ ಕರಿತಿದ್ವಿ. ಇದನ್ನ ಮಾಡ್ಕೊಂಡು ಮ್ಯಾನುವಲ್ ಆಗಿ ನಡೀತಾ ಇದ್ದಂತ ಕೆಲಸ ಆಗಿತ್ತು. ಈಗ ಏನಾಗಿದೆ ಅಂತಂದ್ರೆ ಅದನ್ನ ನಾವು EPB ಅಂತ ಕರಿತೇವೆ, ಎಲೆಕ್ಟ್ರಾನಿಕ್ ಪೋಸ್ಟಲ್ ಬಿಲ್ ಆಫ್ ಎಕ್ಸ್ಪೋರ್ಟ್ ಅಂತ. ಇದನ್ನ ಅವರು ಯಾರು ಏನು ರಿಜಿಸ್ಟರ್ಡ್ ಆಗಿಂತಹ ವ್ಯಕ್ತಿ ಏನಿದಾರಲ್ಲ ಕಳ್ಸುವಂತವ್ರು ಅವರು ಅದರಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳುವಂತ ಒಂದು ಅವಕಾಶ ಇದೆ. ಮೊದಲು ಇದಕ್ಕೆಲ್ಲ ಏನಾಗಿತ್ತಪ್ಪ ಅಂತಂದ್ರೆ ನಮ್ಮ FPO ಅಂತ ಕರಿತೇವೆ, ಫಾರಿನ್ ಪೋಸ್ಟ್ ಆಫೀಸ್ ಬೆಂಗಳೂರು. ಆಕ್ಚುಲಿ ನಮ್ಮಲ್ಲಿರುವಂತಹ ಕರ್ನಾಟಕದಲ್ಲಿ FPO ಅಂತಂದ್ರೆ ಬೆಂಗಳೂರು. ಕೆಲವೊಂದು ಸಾರಿ ನಮ್ಮ ಏನು ರಫ್ತುದಾರರು ಇದಾರಲ್ಲ ಅವ್ರು ಅಲ್ಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತಿತ್ತು. ಅದನ್ನ ಕಡಿಮೆ ಮಾಡ್ಬೇಕು. ಅವರಿಗೆ ಇದ್ದೂರಲ್ಲೇ ಅವ್ರ ಹತ್ತಿರದಲ್ಲಿರುವಂತಹ ಅಂಚೆ ಕಚೇರಿಯಲ್ಲಿಯೇ ನಾವು ಸೌಲಭ್ಯ ಪಡ್ಬೇಕು ಅಂತಂದ್ಬಿಟ್ಟು ಈ ಆನ್ಲೈನ್ ವ್ಯವಸ್ಥೆ ಮಾಡಿದ್ರು. ಇದ್ರ ಅಪ್ ಟು ಕಸ್ಟಮ್ಸ್ ಕ್ಲಿಯರೆನ್ಸ್ ವರೆಗೂ ಸಹ ಇದು ಇನ್ಕಾರ್ಪೊರೇಟ್ ಆಗಿದೆ. ಇನ್ ಕೇಸ್ ಕಸ್ಟಮ್ಸ್ ಆಫೀಸಿಗೆ ಹೋದ ನಂತರ ಅಲ್ಲಿ ಮೊದಲೆಲ್ಲ ಎಲ್ಲಾ ವಸ್ತುಗಳನ್ನ ಪೂರಾ ಓಪನ್ ಮಾಡಿ ಚೆಕ್ ಮಾಡಂತ ಒಂದು ವ್ಯವಸ್ಥೆ ಇತ್ತು. ಅದು ತುಂಬಾ ಟೈಮ್ ಸಹ ಕನ್ಸ್ಯೂಮ್ ಆಗ್ತಾ ಇತ್ತು. ಮತ್ತೆ ಕೆಲವೊಂದು ಸಾರಿ ವಸ್ತುಗಳಿಗೆ ಸಹ ಹಾನಿಯಾಗಂತ ಚಾನ್ಸಸ್. ಈಗ ಬಹಳಷ್ಟು ಇಕ್ವಿಪ್ಮೆಂಟ್ಗಳು ಟೆಕ್ನಾಲಜಿಗಳು ಬಂದಿರೋದ್ರಿಂದ ಯಾವ್ಯಾವ ವಸ್ತುಗಳನ್ನ ನಾವು ಎಕ್ಸ್ರೇ ಮುಖಾಂತರ ಸಹ ಸ್ಕ್ಯಾನ್ ಮಾಡಿ ಅವುಗಳನ್ನ ಕಸ್ಟಮ್ ಕ್ಲಿಯರೆನ್ಸ್ ಮಾಡಬಹುದು. ಅವುಗಳು ಎಕ್ಸ್ರೇದಲ್ಲಿಯೇ ಸಹ ಸ್ಕ್ಯಾನ್ ಆಗ್ಬಿಟ್ಟು ಮುಂದೆ ಹೋಗಂತ ವ್ಯವಸ್ಥೆ. ಮತ್ತೆ ಮುಂದುವರೆದು ಕೆಲವೊಂದು ಸಾರತೆ ಕಸ್ಟಮ್ ಕ್ಲಿಯರೆನ್ಸ್ಗೆ ಏನು ಹೋದಂತಹ ವಸ್ತುಗಳು ಅಲ್ಲಿ ಕೆಲವೊಂದಿಷ್ಟು ಕಸ್ಟಮ್ಸ್ ನಿಂದ ಏನಾಗುತ್ತೆ, ಕೆಲವೊಂದು ಒಮಿಷನ್ಸ್ ಇರ್ತವೆ. ಇಂಥದ್ದೊಂದು ದಾಖಲೆ ಇಲ್ಲ ಅಥವಾ ಇಂಥದ್ದೊಂದು ಏನೋ ಅವ್ರಿಗೆ ಫರ್ದರ್ ಇನ್ಫಾರ್ಮೇಶನ್ ಬೇಕಾಗಿರ್ತದೆ. ಅದನ್ನು ಮೊದಲು ಏನಾಗುತ್ತಪ್ಪ ಅಂತಂದ್ರೆ ಪತ್ರ ಮುಖಾಂತರ ಅಥವಾ ಕಳಿಸಿರೋಂತ ವಸ್ತೇ ವಾಪಸ್ ಬಂದ್ಬಿಡ್ತಿತ್ತು. ಇದು ಇಲ್ಲ ಅಂತಂದ್ಬಿಟ್ಟು ಮುಂದೆ ಕಳಿಸ್ಲಿಕ್ಕಾಗಲ್ಲ. ಈಗ ಏನಾಗುತ್ತೆ ಅಂತಂದ್ರೆ ಢಾಕಾ ನಿರ್ಯಾತ ಕೇಂದ್ರದಲ್ಲಿ ನಾವು ಅವರಿಗೆ ಯೂಸರ್ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಕೊಟ್ಟಿರೋದ್ರಿಂದ ಯಾವ್ದಾದ್ರು ಇಶ್ಯೂ ರೈಸ್ ಆತಂದ್ರೆ, ಯಾವ್ದಾದ್ರು ಕ್ವೆರಿ ಕಸ್ಟಮ್ಸ್ ನಿಂದ ಅಥವಾ ನಮ್ಮ FPO ಇಂದ ಏನಾದ್ರು ರೈಸ್ ಆಯ್ತಪ್ಪ ಅಂತಂದ್ರೆ ಅವರ ಯೂಸರ್ ಲಾಗಿನ್ ಗೆ ಬಂದ್ಬಿಡ್ತದೆ. ಬಂದ ನಂತರ ಅವ್ರಿಗೆ ಏನೋ ಒಂದು ಇನ್ವಾಯ್ಸ್ ಅನ್ನು ಬಿಟ್ಟು ಹೋಗಿರ್ತಾರೆ ಅಥವಾ ಯಾವ್ದೋ ಒಂದು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡೋದನ್ನ ಬಿಟ್ಟು ಹೋಗಿರ್ತಾರೆ. ಅವುಗಳನ್ನ ಅವ್ರ ಮನೆಯಲ್ಲೇ ಕುತ್ಕೊಂಡು ಬಿಟ್ಟು ಅಪ್ಲೋಡ್ ಮಾಡಿದ್ರೆ ನೆಕ್ಸ್ಟ್ ಈಸಿಯಾಗಿ ಕಸ್ಟಮ್ಸ್ ಕ್ಲಿಯರೆನ್ಸ್ ಆಗ್ಬಿಟ್ಟು ಫೈನಲಿ ನಮ್ಗೆ PBE ನಂಬರು ಸಹ ನಮ್ಗೆ ದೊರೆತಿದೆ. ಇಷ್ಟು ಈಸಿಯಾಗಿ ಎಲ್ಲಿ ಪೋಸ್ಟ್ ಆಫೀಸಿಗೆ ಬಂದಂತ ವಸ್ತು ಕೊನೆವರೆಗೂ ಮುಟ್ಟವರೆಗೂ. ಇನ್ನೊಂದು ಹೇಳೋದನ್ನ ಮರೆತು ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಟ್ರ್ಯಾಕಿಂಗ್ ಸೌಲಭ್ಯನೂ ಸಹ ಇದೆ. ನಾವು ಕಳಿಸಿರೋಂತಹ ವಸ್ತುಗೆ ಏನು ನಾವು ನಂಬರ್ ಕೊಡ್ತೇವೆ, ನಾವೇನ್ ಬಾರ್ಕೋಡ್ ಅನ್ನ ಹಾಕ್ತೇವೆ, ಆ ಬಾರ್ಕೋಡ್ ಮುಖಾಂತರ ಟ್ರ್ಯಾಕಿಂಗ್ ಮಾಡುವಂತಹ ಸೌಲಭ್ಯನೂ ಇದೆ. ಕೊನೆಗೆ ಎಲ್ಲಿ ಮುಟ್ಸು ಯಾರಿಗೆ ಮುಟ್ಸು ಅನ್ನೋಂತ ಮಾಹಿತಿಯನ್ನು ಸಹ ಅವರಿಗೆ ಸಿಗ್ತದೆ. ಇನ್ ಕೇಸ್ ಏನಾದ್ರೂ ಯಾವ್ದಾದ್ರು ನ್ಯೂನತೆಗಳಿಂದ ಆರ್ಟಿಕಲ್ ಟ್ರ್ಯಾಕ್ ಆಗ್ತಾ ಇಲ್ಲಪ್ಪ ಅಂತಂದ್ರೆ ನಮ್ಮ ಪೋಸ್ಟ್ ಆಫೀಸಿಗೆ ಬರೋದ್ರಿಂದ ಅಥವಾ ನಮ್ಮ ವೆಬ್ಸೈಟ್ ಅನ್ನು ಭೇಟಿ ಆಗೋದ್ರ ಮುಖಾಂತರ ಏನಾದ್ರು ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ರೆ ಅದನ್ನು ಸಹ ನಾವು ಇಮಿಡಿಯೇಟ್ ಆಗಿ ಆ ವಸ್ತು ಎಲ್ಲಿ ಮುಟ್ಟು ಎಲ್ಲಿ ಅದರ ಸ್ಟೇಟಸ್ ಏನಿದೆ ಅನ್ನೋ ಮಾಹಿತಿಯನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಘನ ಪದಾರ್ಥಗಳಿರ್ತವೆ, ಕೆಲವೊಂದಿಷ್ಟು ದ್ರವ ಪದಾರ್ಥಗಳಿರ್ತವೆ. ಈ ರೀತಿಯಾದಂತಹ ಯಾವುದೇ ಪದಾರ್ಥಗಳಿಗೆ ರಿಸ್ಟ್ರಿಕ್ಷನ್ ನಮ್ಮ ದೇಶದಲ್ಲಿ ಇಲ್ಲದೆ ಇದ್ರು ಬೇರೊಂದು ದೇಶದಲ್ಲಿ ರಿಸ್ಟ್ರಿಕ್ಷನ್ ಇರಬಹುದು. ಈಗ ಲಿಕ್ವಿಡ್ ಐಟಮ್ಸ್ ಆದ್ರೆ ಲಿಕ್ವಿಡ್ ಐಟಮ್ಸ್ ಏನಪ್ಪಾ ಅಂತಂದ್ರೆ ಅದು ಈಸಿಲಿ ಎವಾಪರೇಟ್ ಆಗಬಾರ್ದು, ಅಂದ್ರೆ ಲೂಸ್ ಇರಬಾರ್ದು. ಒಳಗಡೆ ಬಾಟಲ್ ನಲ್ಲಿ ಕಳಿಸ್ತಾ ಇದ್ದೇವೆ ಅಂದಾಗ ಬಾಟಲ್ ಲೂಸ್ ಇರಬಾರ್ದು. ಏನಾಗುತ್ತೆ ಅಂತಂದ್ರೆ ದ್ರವ ಪದಾರ್ಥ ಕೆಳಗೆ ಬಿಟ್ಬಿಟ್ಟು ಆ ವಸ್ತುಗೆ ಹಾನಿ ಆಗೋದಲ್ದನೆಯ ಅದ್ರ ಸುತ್ತಮುತ್ತಲು ಏನೋ ನಾವು ಇನ್ನೊಂದಿಷ್ಟು ಆರ್ಟಿಕಲ್ ಅಥವಾ ಇನ್ನೊಂದಿಷ್ಟು ವಸ್ತುಗಳನ್ನ ಏನು ಕಳಿಸ್ತಾ ಇರ್ತೇವಲ್ಲ ಫ್ಲೈಟ್ ಅಲ್ಲಿ, ಅಲ್ಲಿ ಅವುಗಳಿಗೂ ಹಾನಿ ಆಗ್ಬಾರ್ದು. ಆ ರೀತಿ ಆಗ್ಬಾರ್ದು ಅನ್ನೋದಕ್ಕೆ ಕೆಲವೊಂದಿಷ್ಟು ನಮ್ಮಲ್ಲಿ ಬೇರೆ ಬೇರೆ ವಿಧಾನಗಳಿದಾವೆ. ಅದ್ರ ಪ್ರಕಾರ ಸ್ಟ್ಯಾಂಡರ್ಡ್ ಆಗಿ ನಾವು ಪ್ಯಾಕಿಂಗ್ ಸಹ ಮಾಡ್ತೀವಿ.
ಸರ್, ಇವಾಗ ಒಂದು ಉತ್ಪನ್ನವನ್ನ ನಾವು ಅಮೆರಿಕ, ಲಂಡನ್ ಅಂತ ದೇಶಕ್ಕೆ ಕಳಿಸಬೇಕಾದ್ರೆ ಅದಕ್ಕೆ ಖರ್ಚು ವೆಚ್ಚಗಳು ಎಷ್ಟು ಬರುತ್ತೆ, ಹೇಗಿರುತ್ತೆ? ಎಸ್, ಇದು ತುಂಬಾ ಮಹತ್ವದ ವಿಷಯ. ಏನು ಅಂತಂದ್ರೆ ನಮ್ಮಲ್ಲಿ ತುಂಬಾ ಬೇರೆ ಬೇರೆ ರೀತಿಯಾದಂತಹ ಸರ್ವಿಸ್ಗಳಿದಾವೆ. ಆ ಸರ್ವಿಸ್ ಅನ್ನು ಯಾವ್ದನ್ನ ಯುಟಿಲೈಸ್ ಮಾಡ್ಬೇಕು ಅನ್ನೋದು ನಾವು ಯಾರು ಕಳಿಸ್ತಾ ಇರ್ತಾರಲ್ಲ, ಯಾರು ಗ್ರಾಹಕರು ಇದಾರಲ್ಲ ಅವ್ರಿಗೆ ಬಿಟ್ಟಿರ್ತೇವೆ. ಆದ್ರೆ ಅವರಿಗೆ ಆಯ್ಕೆಗಳು ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಸ್ಪೀಡ್ ಪೋಸ್ಟ್ ಡಾಕ್ಯುಮೆಂಟ್ ಇದೆ, ಸ್ಪೀಡ್ ಪೋಸ್ಟ್ ಪಾರ್ಸಲ್ ಅಂತ ಇದೆ, ಮತ್ತೆ ನಾವು ಇಂಟರ್ನ್ಯಾಷನಲ್ ಏರ್ ಪಾರ್ಸಲ್ ಅಂತ ಕರಿತೇವೆ, ಇನ್ನೊಂದು ITPS ಅಂತ ಕರಿತೇವೆ. ಇಲ್ಲಿ ಈ ಸೇವೆಗಳಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಎಷ್ಟು ಗಾತ್ರದ ಎಷ್ಟು ತೂಕದ ವಸ್ತುಗಳನ್ನು ಕಳಿಸಬಹುದು ಅನ್ನೋದಕ್ಕೆ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಗಳಿದಾವೆ. ಉದಾಹರಣೆಗೆ ತೀರಾ ಸಣ್ಣ ರಫ್ತುದಾರರಿದ್ದಾರೆ, ಈಗ ಅವ್ರು ಸ್ಟಾರ್ಟ್ಅಪ್ ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅವರ ಕಂಪನಿಗಳು ಅಥವಾ ಅವ್ರು ಏನ್ ಮಾಡ್ಬೇಕಂತ ಇದ್ದಾರೆ ವಿಚಾರ ಈಗ ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಅವ್ರ ಬೇಡಿಕೆ ಸ್ವಲ್ಪ ಈಗ ಕಡಿಮೆ ಇರಬಹುದು ಸ್ಟಾರ್ಟಿಂಗ್ ಇದೆ ಅಂತಾರ. ನಮ್ಮಲ್ಲಿ ITPS ಅಂತ ಇದೆ, ಅದನ್ನ ಅಪ್ ಟು 5 kg ವರೆಗೂ. ಇದು ನಮ್ಮಲ್ಲಿ ಈ ಇಂಟರ್ನ್ಯಾಷನಲ್ ಮೇಲ್ಸ್ ಏನಿದೆ ಅಲ್ಲ, ಅರೌಂಡ್ 200 ಕಂಟ್ರಿಗಳಿಗೆ 200 ದೇಶಗಳಿಗೆ ಹೋದಂತಹ ವ್ಯವಸ್ಥೆ ನಮ್ಮಲ್ಲಿದೆ. ಕೆಲವೊಂದಿಷ್ಟು ದೇಶಗಳಿಗೆ ರಿಸ್ಟ್ರಿಕ್ಷನ್ ಇದ್ರೂ ಹೊರತಾಗಿ ಅರೌಂಡ್ ಒಂದು 200 ದೇಶಗಳಿಗೆ ಈ ರೀತಿಯ ಸೌಲಭ್ಯಗಳಿದಾವೆ. ITPS ಅಲ್ಲಿ ನಾವು ಅಪ್ ಟು 5 kg ವರೆಗೂ ಕಳಿಸಬಹುದು. ಸ್ಪೀಡ್ ಪಾರ್ಸಲ್ ಕಳಿಸ್ತೇನಪ್ಪಾ ಅಂತಂದ್ರೆ ನಾನು 35 kg ವರೆಗೂ ಕಳಿಸ್ತೀವಿ. ಇಂಟರ್ನ್ಯಾಷನಲ್ ಏರ್ ಪಾರ್ಸಲ್ ಅಂತ ಕರಿತೇವೆ, ಅದ್ರಲ್ಲಿ 20 kg ವರೆಗೆ ಕಳಿಸ್ತೇವೆ. ಈ ಎಲ್ಲಾ ಏನು ನಾವು ವಸ್ತುಗಳನ್ನು ಕಳಿಸ್ತೇವಲ್ಲ, ಇದು ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ನಮ್ಮಲ್ಲಿ ಟಾರಿಫು, ಅದಕ್ಕೆ ಫೀಸು ಅಂತಂದ್ರೆ ಕಳಿಸ್ತಾ ಇರೋಂಥ ದೇಶಕ್ಕೆ ನಾವು ಪ್ರತಿಯೊಂದು ದೇಶಕ್ಕೂ ಒಂದೊಂದು ಸೇವೆಗೆ ಒಂದೊಂದು ರೀತಿಯಾದಂತಹ ಟಾರಿಫ್ ಅನ್ನು ಫಿಕ್ಸ್ ಮಾಡಿದ್ದೇವೆ. ಈ ಎಲ್ಲಾ ಟಾರಿಫ್ಗಳು ನಾವು ಯಾವುದೇ ಖಾಸಗಿ ಕಂಪನಿಗಳು ಅಥವಾ ಖಾಸಗಿ ಯೂಸ್ ಕಂಪೇರ್ ಮಾಡಿದ್ರೆ ನಮ್ಮ ಪೋಸ್ಟ್ ಆಫೀಸ್ ನಲ್ಲಿ ಅತ್ಯಂತ ಕಡಿಮೆ ಇದೆ. ಮತ್ತೆ ಜನರಿಗೆ ಏನ್ ಅವರ ರಫ್ತು ಉದ್ಯಮನ ಬೆಳೆಸ್ಬೇಕಂತ ಇದಾರಲ್ಲ, ಅವ್ರಿಗೆ ಅನುಕೂಲ ರೀತಿಯಾಗಿನೇ ಇದೆ. ಅವರು ಪೋಸ್ಟ್ ಆಫೀಸಿಗೆ ಬಂದಾಗ ಅವ್ರು ತರ್ತಾ ಇರೋಂತ ವಸ್ತುವಿನ ತೂಕವನ್ನು ನೋಡಿ, ಯಾವ ದೇಶಕ್ಕೆ ಕಳಿಸ್ಬೇಕು ಅನ್ನೋದನ್ನ ನೋಡಿ, ನಾವು ಎಷ್ಟು ಸೌಲಭ್ಯ ಆಗೋದು ಅಷ್ಟು ಸೌಲಭ್ಯ, ಇದಕ್ಕೆ ಇಷ್ಟಿಷ್ಟು ರೇಟ್ ಆಗುತ್ತೆ, ಇದಕ್ಕೆ ಇಷ್ಟು ರೇಟ್ ಆಗುತ್ತೆ ಅಂತ ಹೇಳಿ ಯಾವ್ದು ಕಡಿಮೆ ಇದೆ ಅದನ್ನೇ ನಾವು ಅವರಿಗೆ ರೆಕಮೆಂಡ್ ಮಾಡ್ತೇವೆ. ತುಂಬಾ ಒಂದು ವಿಶೇಷವಾದ ಮಾಹಿತಿಯನ್ನ ಕೊಟ್ರಿ ಸರ್. ಸರ್, ಇನ್ನೂ ಒಂದು ವಿಷಯ ಏನಪ್ಪಾ ಅಂತಂದ್ರ ಹಣ ಪಾವತಿ ಪೇಮೆಂಟ್ ವಿಧಾನ ಹೇಗಿರುತ್ತೆ? ಪೇಮೆಂಟ್ ವಿಧಾನ ನಮ್ಮಲ್ಲಿ ಈಗ ಒಂದಂತರೂ ಟ್ರೆಡಿಷನಲ್ ಆಗಿರುವಂತಹ ಕ್ಯಾಶ್ ಪದ್ಧತಿ ಇದೆ. ನಾವು ಈಗ ನಮ್ಮಲ್ಲಿ ಅಡ್ವಾನ್ಸ್ ಪೋಸ್ಟರ್ ಟೆಕ್ನಾಲಜಿ ಅಂತ ಅಂದ್ಬಿಟ್ಟು ಹೊಸ ಸಾಫ್ಟ್ವೇರ್ ಗಳನ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಇದರಲ್ಲಿ ಇವನ್ ನಾವು QR ಕೋಡ್, ಈಗ ಬ್ಯಾಂಕಿನ ಅಕೌಂಟ್ ಇದ್ದವರು ಯಾವುದೇ ರೀತಿ ಅಂತ ನಮ್ಮಲ್ಲಿ IPPB ಸೌಲಭ್ಯ ಇದೆ, IPPB ಸಹ ನಾವು QR ಕೋಡ್ ಇದ್ದೇವೆ. ಅದೇ ರೀತಿ ಅದು ಬೇರೆ ಬ್ಯಾಂಕಿನ ಜೊತೆಗೆ ಅವ್ರದ್ದು ಹೊಸ ಬೇರೆ QR ಕೋಡ್ ಇತ್ತಪ್ಪ, ಅದ್ರ ಮುಖಾಂತರ ನಮ್ಮ ಪೋಸ್ಟ್ ಆಫೀಸ್ ಕೌಂಟರ್ ನಲ್ಲಿ QR ಕಾರ್ಡ್ ಅನ್ನ ಇಟ್ಟಿರ್ತೇವೆ. ಆ QR ಕಾರ್ಡ್ ಮುಖಾಂತರನು ಸಹ ಸೀಮ್ಲೆಸ್ ಆಗಿ ಪೇಮೆಂಟ್ ಅನ್ನ ಮಾಡಬಹುದು. ಇದನ್ನು ಹೊರತುಪಡಿಸಿ ನಮ್ಮಲ್ಲಿ ಇನ್ನ ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ಒಂದು ಸಾರಿ ಅವರ ಸ್ಟಾರ್ಟ್ಅಪ್ ಅಥವಾ ಅವರ ಕಂಪನಿ ಸ್ಟ್ಯಾಂಡ್ ಆಗಿ ಅವ್ರದ್ದು ಬೇಡಿಕೆ ಹೆಚ್ಚಾಗಿ ಅವ್ರದ್ದು ರಫ್ತು ಸಹ ಹೆಚ್ಚಿಗೆ ಆಗಿ ಅವ್ರ ರಫ್ತು ಮಾಡಂತ ವಸ್ತುಗಳು ಸಹ ಹೆಚ್ಚಿಗೆ ಆದಾಗ ನಮ್ಮಲ್ಲಿ ವಾಲ್ಯೂಮ್ ಡಿಸ್ಕೌಂಟ್ ಅಂತಂದು ಕರಿತೇವೆ. ಇದಕ್ಕೆ ಅಂದ್ರೆ ಇಷ್ಟು ಮೊತ್ತದ ಪಾರ್ಸಲ್ ಗಳನ್ನ ನೀವು ರಫ್ತು ಮಾಡಿದ್ರೆ ನಾವು ಇಷ್ಟನ್ನ ಡಿಸ್ಕೌಂಟ್ ಕೊಡ್ತೇವೆ. ಅದಕ್ಕೆ ಒಂದು ಸ್ವಲ್ಪ ಸಪರೇಟ್ ಆಗಿ ಬೇರೆ ಒಂದು ಸ್ಲ್ಯಾಬ್ಗಳಿದಾವೆ. ಅವುಗಳನ್ನ ನಾವು ನಮ್ಮ ಪೋಸ್ಟ್ ಆಫೀಸಿಗೆ ಬಂದಾಗ ಅವರ ಅನುಕೂಲಗಳಿಗೆ ಮತ್ತು ಅವರ ಅಗತ್ಯತೆಗಳಿಗೆ ಏನ್ ಬೇಕೋ ಅವುಗಳನ್ನ ರೆಕಮೆಂಡ್ ಮಾಡಿಸ್ಬಿಟ್ಟು ನಾವು ಅದ್ರ ಮುಖಾಂತರ ಸಹ ನಾವು ಕಳಿಸುವಂತ ವ್ಯವಸ್ಥೆ ಇದೆ. ನಾವು ಒಂದು ಉತ್ಪನ್ನವನ್ನ ಬೇರೆ ದೇಶಕ್ಕೆ ಕಳಿಸಬೇಕಾದ್ರೆ ನಮಗೆ ತರಬೇತಿಯ ಇರುವುದಿಲ್ಲ ಸರ್. ನಮ್ಮ ಗ್ರಾಮೀಣ ಮಟ್ಟದಲ್ಲಾಗಿರ್ಬೋದು, ನಗರ ಮಟ್ಟದಲ್ಲಾಗಿರ್ಬೋದು, ನಿಮ್ಮ ಇಲಾಖೆಯಿಂದ ಏನಾದ್ರೂ ತರಬೇತಿ ಅಥವಾ ಮಾರ್ಗದರ್ಶನ ನೀಡ್ತಾ ಇದ್ದೀರಾ ಹೇಗೆ? ಎಸ್, ಡೆಫಿನೆಟ್ಲಿ ಇದಕ್ಕೂ ಸಹ ನಮ್ಮಲ್ಲಿ ಸೊಲ್ಯೂಷನ್ ಇದೆ. ಏನು ನಾವು ಇಲ್ಲಿವರೆಗೂ ಈಗ ಢಾಕಾಗರ್ ನಿರ್ಯಾತ ಕೇಂದ್ರದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಓವರ್ ಆಲ್ ಇಂಡಿಯಾದಲ್ಲಿ 1000ಕ್ಕಿಂತ ಹೆಚ್ಚಿಗೆ ಢಾಕಾಗರ್ ನಿರ್ಯಾತ ಕೇಂದ್ರಗಳಿದಾವೆ. ಬರೀ ನಮ್ಮ ಕರ್ನಾಟಕದಲ್ಲಿ 106ಕ್ಕಿಂತ ಹೆಚ್ಚಿಗೆ ಢಾಕಾಗರ್ ನಿರ್ಯಾತ ಕೇಂದ್ರಗಳಿವೆ. ಅದೇ ರೀತಿ ನಮ್ಮ ಬಾಗಲಕೋಟ್ ಜಿಲ್ಲೆಯಲ್ಲಿ ಬಾಗಲಕೋಟ್ ಹೆಡ್ ಪೋಸ್ಟ್ ಆಫೀಸು ಮತ್ತೆ ಇಳಕಲ್ ಪೋಸ್ಟ್ ಆಫೀಸ್ ನಲ್ಲಿ ಈ ಒಂದು ವ್ಯವಸ್ಥೆ ಇದೆ. ಈಗ ಈ ಢಾಕಾಗರ್ ನಿರ್ಯಾತ ಕೇಂದ್ರದ ಸೇವೆಯನ್ನ ಪಡಿಬೇಕಿತ್ತು ಅಥವಾ ಇದ್ರ ಬಗ್ಗೆ ಮಾಹಿತಿ ಬೇಕಿತ್ತು, ಇದ್ರ ಬಗ್ಗೆ ತರಬೇತಿ ಬೇಕಂತಂದ್ರೆ ಅವರು ಇವೆರಡೇ ಪೋಸ್ಟ್ ಆಫೀಸ್ಗಳು ಅಂತ ಅಲ್ಲ, ಯಾವುದೇ ಪೋಸ್ಟ್ ಆಫೀಸಿಗೆ ಬಂದು ಭೇಟಿ ಆದ್ರೂ ಅಲ್ಲಿರಂತಹ ನಮ್ಮ ಸ್ಟಾಫ್ ಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿ ಅವರಿಗೆ ಕಡಿಮೆ ಅನಿಸ್ತು ಅಥವಾ ಇನ್ನೂ ಮಾಹಿತಿ ಬೇಕಂತಂದ್ರೆ ನಮ್ಮ ಡಿವಿಷನಲ್ ಆಫೀಸ್ ಇದೆ, ನಾನು ಇರ್ತೇನೆ, ಮತ್ತೆ ನಮ್ಮಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳು ಅಂತಂದು ಇರ್ತಾರೆ. ಅವ್ರ ಮೊಬೈಲ್ ನಂಬರ್ ಗಳನ್ನು ಸಹ ನಾವು ಶೇರ್ ಮಾಡ್ತೇವೆ. ಅವ್ರು ನಮ್ಮ ಬಾಗಲಕೋಟೆಗೆ ಬಂದ್ಬಿಟ್ಟು ಅಲ್ಲೇ ಬಂದು ನಮ್ಮನ್ನ ಭೇಟಿ ಆಗ್ಬೇಕಂತಂದಿಲ್ಲ. ನಮ್ಮ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಮೊಬೈಲ್ ನಂಬರು ಮತ್ತೆ ನನ್ನ ನಂಬರು ಡಿವಿಷನ್ ಈ ಡಿಸ್ಟ್ರಿಕ್ಟ್ ನ ಎಲ್ಲಾ ಪೋಸ್ಟ್ ಆಫೀಸ್ ಅಲ್ಲಿ ಇರೋದ್ರಿಂದ ಯಾರ ನಂಬರ್ ಕೇಳಿದ್ರು ನಂಬರ್ ಕೊಡ್ತಾರೆ. ಯಾವ ಮಾಹಿತಿ ಬೇಕಂದ್ರೆ ಓವರ್ ಫೋನ್ ಆದ್ರೂ ಪಡ್ಕೋಬಹುದು. ನಾವು ಅವರಿಗೆ ಇದನ್ನ ಹೇಗೆ ಯೂಸ್ ಮಾಡ್ಬೇಕು, ಹೇಗೆ ಇವರು ತಮ್ಮ ವಸ್ತುಗಳನ್ನು ರಫ್ತು ಮಾಡ್ಬೇಕು ಅನ್ನೋದು ಕ್ಲಿಯರ್ ಆಗಿ ಅವ್ರಿಗೆ ಅರ್ಥ ಆಗೋ ರೀತಿನ ನಾವು ಹೇಳ್ಕೊಡ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸ್ಥಳೀಯ ಉತ್ಪನ್ನಗಳನ್ನ
ವಿದೇಶಿ ಮಾರುಕಟ್ಟೆಗೆ ತಲುಪಿಸಲು ಡಾಕ್ಘರ್ ನಿರ್ಯಾತ ಕೇಂದ್ರ ಎಷ್ಟು ಸುಲಭವಾದ ದಾರಿಯಾಗಿದೆ ಎಂದು. ಸೊ ಇಷ್ಟು ಹೊತ್ತು ನಮಗೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಂಥ ನಮ್ಮ ಅಂಚೆ ಇಲಾಖೆ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ತಿಳಿಸೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಸಣ್ಣ ಉದ್ಯಮಿಗಳಿಗೆ ಮತ್ತು ರಫ್ತುದಾರರಿಗೆ ಸಹಾಯಕವಾಗುವ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು.